ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದ ಶಿವನ ದರ್ಶನ ಪಡೆದ ಸೀಕಲ್ ಆನಂದಗೌಡ. ಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದ ಸೀಕಲ್ ಆನಂದಗೌಡ. ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ 89ನೇ ತ್ರಿಮೂರ್ತಿ ಶಿವ ಜಯಂತಿ ಪ್ರಯುಕ್ತ ಶಿವನ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಜಯಕ್ಕ ಅವರು ನೆರವೇರಿಸಿದರು. ನಂತರ ಕಚೇರಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ಮಾಡಿದರು. ಇದೇ ಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಚೇರಿಗೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಾನು ಮೊದಲನೇ ಬಾರಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೇನೆ. ನಿಜವಾಗ್ಲೂ ಬಹಳ ಸಂತಸವಾಯಿತು. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಒತ್ತಡಗಳು ಇರ್ತವೆ. ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನ ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳಿರುವ ಹಿತವಚನಗಳನ್ನ ಕೇಳಿದ್ರೆ ನಮಗೆ ಖಂಡಿತವಾಗಿಯೂ ಮೋಕ್ಷ ಸಿಗೋದ್ರ ಮುಖಾಂತರ ನಮ್ಮ ಕಲಿಯುಗದಲ್ಲಿ ಯಾವ ರೀತಿ ಜನಗಳ ಮಧ್ಯೆ ಬದುಕಬಹುದು ಮತ್ತು ಕಷ್ಟಗಳಿರುವಂತಹ ಜನರಿಗೆ ಯಾವ ರೀತಿ ಸಹಾಯ ಮಾಡಬಹುದು. ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ, ಏನೂ ಇಲ್ಲದೆ ಇರುವಂತಹ ಜನರು ಇರ್ತಾರೆ. ನಮ್ಮ ಕಾಲದಲ್ಲಿ ಒಳ್ಳೆಯವರೇ ಆಗಿರೋದಿಲ್ಲ, ಏನು ಇಲ್ಲದೆ ಇರುವಂತಹ ಜನರು ನಮ್ಮ ಕಾಲದಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು, ಕೇವಲ ನಾವು ಮಾತ್ರ ಹೊಟ್ಟೆ ತುಂಬ ತಿಂದರೆ ಸಾಲದು. ನಾವು ತಿನ್ನುವ ಅನ್ನದಲ್ಲಿ ಇನ್ನೂ 4 ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ, ಅಲ್ಲಿ ಸಿಗುವಂತಹ ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಅಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಯುವ ಮುಖಂಡರಾದ ಭರತ್, ನಡಿಪಿನಾಯಕನಹಳ್ಳಿ ಅಜಿತ್, ಅಭಿನಂದನ್ ರೆಡ್ಡಿ, 6ನೇ ವಾರ್ಡಿನ ನಗರಸಭಾ ಸದಸ್ಯ ಎಂ ಮುನಿರಾಜು, PLD ಬ್ಯಾಂಕ್ ನಿರ್ದೇಶಕ ಎಂ ಮುರಳಿ, ವೆಂಕಟೇಶ್, ಭೈರಪ್ಪ, ನಲ್ಲಿ ಅಣ್ಣವರಿಗೆ ಪರಮಾತ್ಮನ ಆಶೀರ್ವಾದ, ಪರಮಾತ್ಮನ ಶಕ್ತಿ, ಪರಮಾತ್ಮನ ಕೃಪೆ, ದಯೆ ಸದಾ ಪರಮಾತ್ಮನ ಕರುಣೆ ಇರಲಿ. BM ಮುರಳಿ, ವಿಜಯ್ ಕುಮಾರ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಶೇಷವಾದ ದಿನದಂದು ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಈಗಾಗಲೇ ಇದ್ರ ಕುರಿತಾಗಿ ನಮಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನಾವು ಶಿಡ್ಲಘಟ್ಟದಲ್ಲೇ ಇದ್ದು ನಾವು ಯಾಕೆ ಇದನ್ನ ಇಷ್ಟು ದಿವಸ ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವ್ರದೇ ಆದಂತಹ ಒಂದು ಒತ್ತಡಗಳಿರುತ್ತದೆ. ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳ್ತಕ್ಕಂಥ ಒಂದು ಹಿತವಚನಗಳನ್ನು ಕೇಳಿದ್ದೇ ಆದರೆ ನಮಗೆ ಖಂಡಿತವಾಗಿ ಒಂದು ಮೋಕ್ಷ ಸಿಗೋದರ ಮುಖಾಂತರ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ನಾವು ಜನಗಳ ಮಧ್ಯೆ ಬದುಕಬಹುದು ಹಾಗೂ ಕಷ್ಟಗಳಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬಹುದು. ಎಲ್ಲರೂ ಉಳ್ಳವರೇ ಇರೋದಿಲ್ಲ, ಏನು ಇಲ್ಲದೆ ಇರತಕ್ಕಂಥ ಜನನೂ ಇರ್ತಾರೆ ನಮ್ಮ ಕಾಲದಲ್ಲಿ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು. ಕೇವಲ ನಾವು ಮಾತ್ರ ಹೊಟ್ಟೆ ತುಂಬ ತಿಂದರೆ ಸಾಲದು. ನಾವು ತಿನ್ನೋ ಒಂದು ಅನ್ನದಲ್ಲಿ ಇನ್ನೂ ಒಂದು 4 ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ, ಅಲ್ಲಿ ಸಿಗ್ತಕ್ಕಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ಹೇಳ್ತಾ ಇದ್ರೆ ಇಷ್ಟೊತ್ತು ಈ ಸತ್ಯಯುಗ, ಕ್ಷೇತ್ರಯುಗ, ದ್ವಾಪರ ಯುಗ, ಈ ಕಲಿಯುಗ, ಮತ್ತೆ ಈ ಕಲಿಯುಗದಲ್ಲಿ ಏನೆಲ್ಲ ಜಾತಿ ಭೇದ, ಮತ, ಈ ಒಡೆದಾಟಗಳು ಇದೆಲ್ಲ ಹಾಗೆ ಕೊನೆಗೆ ಮೊದಲಿಗೆ
ಏನು ನಾವು ಸತ್ಯಯುಗದಿಂದಿತ್ತು ಅಲ್ಲಿಗೆ ಬರ್ತೀವಿ ನಾವು ಮತ್ತೆ ಸುತ್ತಾಕೊಂಡು. ಮನುಷ್ಯ ಮಾಡಿರ್ತಕ್ಕಂತಹ ಏನು ಈ ಅನ್ಯಾಯಗಳಿದಾವೆ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಆ ಭಗವಂತನೇ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನ್ನ ತಿದ್ದಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹಠಮಾರಿ ಮನುಷ್ಯ ಅನ್ನೋನು. ಹಾಗಾಗಿ ಆ ಭಗವಂತನೇ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯ ಜನ್ಮಕ್ಕೆ ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದಾಗಲಿ. ಇವತ್ತಿನ ವಿಶೇಷವಾದ ದಿನದಲ್ಲಿ ಮಹಾಶಿವರಾತ್ರಿಯ ದಿನದಂದು ನನಗೆ ಈ ಒಂದು ಸಂದೇಶವನ್ನು ಹೇಳಿರ್ತಕ್ಕಂತಹ ಮಾತಾಜಿಯವರಿಗೆ, ಜಯಕ್ ಅವರಿಗೆ ನನಗೆ ತುಂಬ ಸಂತೋಷ ಆಯಿತು. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ಕೊತೀನಿ, ದಯಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ದಯಮಾಡಿ ಇಲ್ಲಿಗೆ ಬನ್ನಿ. ನಮ್ಮದು ಸನಾತನ ಧರ್ಮ, ಭಾರತ ಹಿಂದೂ ಧರ್ಮದಲ್ಲಿ ನಾವು ಯಾರೆಲ್ಲ ಇದ್ದೀವಿ ಅವರೆಲ್ಲರೂ ಇಲ್ಲಿಗೆ ನಾವು ಭೇಟಿ ಕೊಟ್ಟು ದಿನದ ಒಂದು ಅರ್ಧ ತಾಸಾದರೂ ಇಲ್ಲಿ ಕೂತು ಹೋದ್ರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಇನ್ನು ಮುಂದಕ್ಕೆ ನಾವು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ. ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ, ಶಿವನ ಆಶೀರ್ವಾದ ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ, ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸಗಳನ್ನು ಈ ಸಮಾಜದಲ್ಲಿ ತುಂಬಲಿ ಭಗವಂತ. ಇವತ್ತಿನ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಈ ಒಂದು ಸಂಸ್ಥೆಯಿಂದ ಶಿವನ ಧ್ವಜಾರೋಹಣ ಮಾಡಿ ಇವತ್ತು ಆ ಒಂದು ಬಾಬಾ ಅವರ ಆಶೀರ್ವಾದ ಎಲ್ಲರ ಮೇಲೂ ಇದ್ದು ಎಲ್ಲರೂ ಕೂಡ ಮಳೆ ಬೆಳೆ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸವನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಥಾಪನೆ ಮಾಡಲಿ ಅಂತೇಳಿ ಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, ಶಿವನ ಆಶೀರ್ವಾದ ಸರ್ವರಿಗೂ ಇರಲಿ ಅಂತ ಕೋರ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಾಗರಿಕರಿಗೂ ಸಮಸ್ತ ಜನತೆಗೂ ಆ ಬಾಬಾ ಮತ್ತು ಶಿವನ ಆಶೀರ್ವಾದ ಇರಲಿ ಅಂತಲೂ ಕೋರ್ತಾ ಇದ್ದೀನಿ.